ನೆಕ್ಸ್ಟ್ ಪ್ರಾಡಕ್ಟ್ ಆಗ್ರೋ ಬೂಸ್ಟ್. ಈ ಆಗ್ರೋ ಬೂಸ್ಟ್ ಏನಿದೆ, ಈ ಒಂದು ಪ್ರಾಡಕ್ಟ್ ಏನಪ್ಪಾ ಅಂದ್ರೆ ನಮಗೆ ಮೇನ್ ಆಗಿ ಯೂಮಿಕ್ ಆಸಿಡ್ ಇರ್ತಕ್ಕಂಥ ಪ್ರಾಡಕ್ಟ್. ನೀವೆಲ್ಲರೂ ಕೇಳಿರ್ಬೋದು. ನೋಡಿ ಇದ್ರಲ್ಲಿ ಏನೇನಿದೆ ಅಂತ ನೋಡ್ಬೋದು. NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಇದರಲ್ಲಿ ಇದೆ. ಯುಮೇಟ್ ಇದೆ, ಫೆಲ್ವಿಕ್ ಆಸಿಡ್ ಇದೆ, ಆಮೇಲೆ ಗ್ರೋತ್ ಹಾರ್ಮೋನ್ಸ್ ಇದೆ. ನೀವು ನೋಡಿದಂಗೆ 65% ಯುಮೇಟ್ ಇದೆ. ಈ ಯೂಮಿಕ್ ಆಸಿಡ್ ಅಂತ ಕರಿತೀವಿ. ಯುಮೇಟ್ ಮೀನ್ಸ್ ಅಂದ್ರೆ ಯೂಮಿಕ್ ಆಸಿಡ್ ಏನಂದ್ರೆ ನಮಗೆ ಭೂಮಿಯ ಮೇಲ್ಪದರಕ್ಕೆ ಯೂಮಿಕ್ ಆಸಿಡ್ ಅಂತ ಕರಿತೀವಿ. ಅದನ್ನ ಗೊಬ್ಬರ ಅಂತಾನೂ ಕರಿತೀವಿ. ಈ ಒಂದು ಪ್ರಾಡಕ್ಟ್ ನೀವು ಸ್ಪ್ರೇ ಮಾಡೋದ್ರಿಂದ ಫಸ್ಟ್ ಗಿಡಗಳಿಗೆ ಸ್ಪ್ರೇ ಮಾಡ್ಬೋದು. ಎರಡನೇದು ಭೂಮಿಯಲ್ಲಿ ನೀರಲ್ಲಿ ಕಲಸ್ಬಿಟ್ಟು ಡ್ರಿಪ್ ಅಲ್ಲಿ ಕೊಡ್ಬೋದು. ಇಲ್ಲ ಯಾವುದೇ ತರದ ಗೊಬ್ಬರ, ಯಾವುದೇ ಯೂರಿಯಾ, DAP, ಯಾವುದೇ ತರದ ಗೊಬ್ಬರ, ನಮ್ದೇ ಗೊಬ್ಬರ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಭೂಮಿಗೆ ಚೆಲ್ಲಿಸ್ಬೋದು. ಏನ್ ಬೆನಿಫಿಟ್? ಇದು ರೂಟ್ ನ ಡಬಲ್ ಮಾಡುತ್ತೆ ಇದು ಕೂಡ. ಎರಡನೇದು ಬಾಂಡ್ಸ್, ಫಾಸ್ಟ್ ಅಂಡ್ ಬೆಟರ್ ಲೀಫ್ ಅಂಡ್ ನ್ಯೂ ಬಾಂಡ್ಸ್. ಒಂದು ಗಿಡ ಬೆಳೀತಿದೆ ಅಂದ್ರೆ ಸುತ್ತು 5-6 ಬಾಂಡ್ಸ್ ಬಂದ್ರೆ, 5-6 ಚಿಗುರುಗಳು ಬಂದ್ರೆ ಇಳುವರಿ ಏನಾಗುತ್ತೆ? ಡಬಲ್ ಆಗುತ್ತೆ. ನೆಟ್ ಒಂದೇ ಗಿಡ ಬರ್ತಿದೆ, ಒಂದೇ ಚಿಗುರು ಬರ್ತಿದೆ ಅಂದ್ರೆ ಏನಾಗುತ್ತೆ? ಇಳುವರಿ ತೆಗಿಲಿಕ್ಕೆ ಆಗಲ್ಲ. ಅದಕ್ಕೆ ನಾವು ಎಲ್ಲಾ ಕ್ರಾಪ್ಸ್ಗೂ ಅಂದ್ರೆ ಯಾವ್ದು ಹಣ್ಣು ಬಾಂಡ್ಸು ಇದು ಲ್ಯಾಕ್ಸ್ ಕಿತ್ಕೊಳುತ್ತೆ, ಯಾವ್ದು ಮೆಣಸಿನ್ಕಾಯಿ ಗಿಡ ಆಗಿರ್ಬೋದು, ಈ ತರ ಎಲ್ಲಾ ಕ್ರಾಪ್ಗಳಿಗೂ ಸಮೇತ ಈ ಒಂದು ಪ್ರಾಡಕ್ಟ್ ನ ಸ್ಪ್ರೇನೂ ಮಾಡ್ಬೋದು, ಜೊತೆಗೆ ಡ್ರಿಪ್ ಅಲ್ಲಿ ಕೂಡ ಬಿಡ್ಬೋದು, ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಭೂಮಿಗೆ ಚೆಲ್ಲಿಸ್ಬೋದು. ಇದು ನಮಗೆ ನೋಡ್ಬೋದು ನೀವು ಭತ್ತದ ಗಿಡ. ಇದು ಭತ್ತದ ಗಿಡ ಏನಿದೆ ರೈಟ್ ಸೈಡ್ ಅಲ್ಲಿ ಏನ್ ಕಾಣಿಸ್ತಿದೆ, ಈ ಒಂದು ಬೇರು ನೋಡಿ. ಈ ಬೇರು ನಮ್ಮ ಗೊಬ್ಬರ ಹಾಕಿಲ್ದಿರತಕ್ಕಂಥದ್ದು. ನೀವು ಬಳೆ ಹಾಕೊಂಡ್ರೆ ಕೈ ಇಟ್ಕೊಂಡಿರಲ್ಲ, ಅದನ್ನ ನೋಡಿ ನಮ್ಮ ಒಂದು ಆಗ್ರೋ ಬೂಸ್ಟ್ ನ ಬೆಳೆಸಿದ ಮೇಲೆ ಯಾವ ರೀತಿ ಬಾಂಡ್ಸ್ ಕಿತ್ಕೊಂಡಿದೆ ಅಂತ. ಎಷ್ಟು ಚಿಗುರುಗಳು ಕಿತ್ಕೊಂತಿದೆ, ಎಷ್ಟು ಬೇರುಗಳು ಬರ್ತದೆ, ಅಷ್ಟು ಇಳುವರಿ ಡಬಲ್ ಆಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು. ಇದೆಲ್ಲ ಕ್ರಾಪ್ಗೂ ಬೆಳೆಸ್ಬೋದು. ಹೂ ಬಿಟ್ಟ ಮೇಲೆ, ಕಾಯಿ ಬಿಟ್ಟ ಮೇಲೆ ಇದನ್ನ ಸ್ಪ್ರೇ ಮಾಡಂಗಿಲ್ಲ. ಇದು ಇನ್ನು ಚಿಗುರ್ತಿದೆ ಗಿಡ 20 ದಿವಸ, 40 ದಿವಸ, 30 ದಿವಸದ್ದು ಅಂದಾಗ ನೀವು ಸ್ಪ್ರೇ ಮಾಡಬಹುದು. ಅದಕ್ಕಿಂತ ಮುಂಚೆ ನೀವು ಭೂಮಿಗೂ ಕೊಡಬಹುದು. ಇದು 1 kg ಪರ್ ಎಕರ್ 3 months ಕ್ರಾಪಿಗೆ. ನೀವು ಅಡಿಕೆಗೂ ಸಮೇತ ಇದನ್ನ ಕೊಡಬಹುದು. ಅಡಿಕೆಗೂ ಕೊಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಹ್ಯೂಮಿಕ್ ಆಸಿಡ್ ಕೊಟ್ಟ ತಕ್ಷಣ ಹೊಸ ಸುಳಿ ಏನು ಬರುತ್ತೆ, ಚೆನ್ನಾಗಿ ಗ್ರೋತ್ ಆಗಿ ಬರುತ್ತೆ. ಇದು ಅಡಿಕೆಗೆ ನೀವು 1 ಎಕರೆಗೆ 4 ರಿಂದ 6 ಡಬ್ಬಿ ಅಂದ್ರೆ 3 kg, 2 kg ಇಂದ 3 kg ಕೊಟ್ರೆ ಒಳ್ಳೇದು ಅಡಿಕೆ ಗಿಡಗಳಿಗೆ.